ಎಲ್ಲರಿಗೂ ಸುಮ್ಮನೆ ತಿಳ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ ನಮ್ಮ ಫ್ರೀ 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 ಅನ್ನೋ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಫ್ರೀ, ಹೇಗಪ್ಪ ಫ್ರೀ? ಸಿದ್ದರಾಮಯ್ಯನವ್ರಂಗೆ ನಾವು ಏನಾದ್ರು ಫ್ರೀ ಕೊಟ್ಟು ಎಲೆಕ್ಷನ್ನಿಗೆ ನಿಲ್ತಿದ್ದೀವ? ಇದು ಯಾವುದೂ ಅಲ್ಲ. ನೀವು ಕನಸಿನ ಮನೆ ಕಟ್ಟೋದನ್ನು ಲೋನ್ ತಗೊಂಡು ಕಟ್ಟಿದ್ರೂ ಸಹ ಆ ಮನೆನ ನೀವು ಲೋನ್ ಮುಕ್ತ ಫ್ರೀಯಾಗಿ ಮನೆ ಕಟ್ಕೋಬೋದು. ಅದಕ್ಕೆ ಒಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಹೇಳ್ತಾ ಇದ್ದೀನಿ, ಫ್ರೀ ಅನ್ನೋದು ಯಾರಿಗ್ರಿ ಇಷ್ಟ ಆಗಲ್ಲ? ಫ್ರೀ ಅಂದರೆ ನಾವು ದೇಶನೇ ಮಾರ್ಕೊಂಡಿರೋ ಅಂಥ ಜನ. ನಾವು ಭಾರತೀಯರು, ಬ್ರಿಟಿಷರು ಕೇವಲ 10,000 ಜನ ಬಂದು ನಾವು 30 ಕೋಟಿ ಜನ ಇದ್ದರು ಆಳೋಗಿರೋ ಅಂಥ ಜನ ಅವರು. ಅದಕ್ಕೆಲ್ಲ ಕಾರಣ ಈ ಫ್ರೀ. ನಮಗೆ ಪುಕ್ಸಟ್ಟೆ ಸರ್ಕಾರ ಕೊಡುತ್ತೆ ಅಂದರೆ ಬಾಯಿ ಬಿಡ್ಕೊಂಡು ನೋಡ್ತೀವಿ. ನಮ್ಮ ಸ್ವಂತ ದುಡಿಮೆಯಲ್ಲಿ ನಮ್ಮ ಮನೆಯನ್ನು, ನಮ್ಮ ಸಂಸಾರನ, ನಮ್ಮ ಕುಟುಂಬನ ಫ್ರೀಯಾಗಿ ನಡೆಸ್ತೀವಿ ಅಂದರೆ ಯಾರೂ ಅರ್ಥ ಮಾಡ್ಕೊಳಲ್ಲ. ಈ ಹ್ಯಾಕ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಾಳೆ ಸರ್ಕಾರ ಕೊಡೋ ಯಾವುದೇ ಫ್ರೀ ವ್ಯವಸ್ಥೆ ನಿಮಗೆ ಬೇಕಾಗಲ್ಲ. ದೇಶನೂ ಬೆಳೆಯುತ್ತೆ, ನಾವು ಬೆಳಿತೀವಿ, ಸಾಲ ಮುಕ್ತರಾಗಿ ಮನೆ ಕಟ್ಬೋದು. ಅದು ಹೇಗೆ ಅಂತ ಸಾಲ ಕೊಡ್ತಾ ಇರೋಂಥ ವೆಬ್ಸೈಟ್, ಅಂದರೆ ಸಾಲ ಕೊಡ್ತಾ ಇರೋಂಥ ಬ್ಯಾಂಕಿನ ವೆಬ್ಸೈಟ್ ಮುಖಾಂತರನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಿಜ ಅನಿಸಿದರೆ, ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂದರೆ ಶೇರ್ ಮಾಡಿ, ಹಾಗೂ ಅವರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಾನು ಈ ವಿಚಾರನ ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಒಂದು ಮನೆನ, ಕನಸಿನ ಮನೆನ ಹೇಗೆ ಫ್ರೀಯಾಗಿ ಕಟ್ಕೋಬೋದು ಅಂತ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಇವತ್ತಿನ ಕಾಲದಲ್ಲಿ ನಾವು ಯಾರೂ ಮನೆನ ಲೋನ್ ತಗೊಂಡಲ್ಲೇ ಮಿಡ್ಲ್ ಕ್ಲಾಸ್ ಜನ ಕಟ್ಟೋಕ್ಕಾಗಲ್ಲ. ಸಾಮಾನ್ಯ ಒಂದು ಮನೆ ಕಟ್ಟುತ್ತೀವಿ ಅಂದರೆ 10, 20, 30 ಲಕ್ಷ ಸಾಲ ಮಾಡ್ತೀವಿ ಬ್ಯಾಂಕಿಂದ. ನಾನು ಇವತ್ತು ಎಕ್ಸಾಂಪಲ್ ಆಗಿ 30 ಲಕ್ಷ ಸಾಲ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಎಕ್ಸಾಂಪಲ್ ಆಗಿ ಈಗ ನಾನು 30 ಲಕ್ಷ ಸಾಲ ಮಾಡಿದ್ದೀನಿ ಅಂತ ತಿಳ್ಕೊಳ್ಳೋಣ. ನನ್ನನ್ನೇ ತಿಳ್ಕೊಳ್ಳೋಣ, ಬೇರೆ ಎಕ್ಸಾಂಪಲ್ ಬೇಡ. ನೀವು ಯಾರು ಸಾಲಗಾರ ಆಗೋದು ನನಗೆ ಇಷ್ಟ ಇಲ್ಲ. ನಾನೇ ಸಾಲಗಾರ, ನಾನೇ ಈಗ ಮನೆ ಕಟ್ತಾ ಇದ್ದೀನಿ. 30 ಲಕ್ಷ ರೂಪಾಯಿ ಸಾಲ ಮಾಡಿ ಮನೆ ಕಟ್ಟಬೇಕೀಗ. ಯಾಕಂದರೆ ಇವತ್ತಿನ ಮಿಡ್ಲ್ ಕ್ಲಾಸ್ ಜನ ಸಾಲ ಮಾಡ್ದಲ್ಲೇ ಮನೆ ಕಟ್ಟೋದು ಅಸಾಧ್ಯವಾದ ಮಾತು. ಇಲ್ಲ ದೊಡ್ಡದಾಗಿ ಅಡಿಕೆ ತೋಟ ಇರಬೇಕು, ಇಲ್ಲ ದೊಡ್ಡದಾಗಿ ಏನಾದ್ರು ವ್ಯಾಪಾರ ಇರಬೇಕು, ಅಂಥವ್ರು ಮಾತ್ರ ಸ್ವಂತ ದುಡ್ಡಲ್ಲಿ ಕಟ್ಟಕ್ಕೆ ಸಾಧ್ಯ. ಇವತ್ತು ಸರ್ವೇ ಸಾಮಾನ್ಯ 90% ಆಫ್ ಜನ ನಾವು ಸಾಲ ಮಾಡೇ ಮನೆ ಕಟ್ಟೋದು. ನಾನೀಗ 30 ಲಕ್ಷ ಸಾಲ ಮಾಡಿ ಮನೆ ಕಟ್ತಾ ಇದ್ದೀನಿ. ಪ್ರತಿ ತಿಂಗಳು ನನಗೆ EMI ಆಗಿ 22,013 ರೂಪಾಯಿ ಬರ್ತಾ ಇದೆ. ಪ್ರತಿ ತಿಂಗಳು ನಾನು ಇದನ್ನು ತಪ್ಪದಲ್ಲೇ ಕಟ್ಟಬೇಕು. ಎಷ್ಟು ವರ್ಷಕ್ಕೆ ತಗೊಂಡಿದ್ದೀನಿ? 30 ವರ್ಷ. 30 ವರ್ಷದ ತನಕ ನಾನು ಸಾಲ ಕಟ್ತಾನೆ ಇರ್ತೀನಿ. 30 ವರ್ಷ ಆದಮೇಲೆ ನಾವು ಆ ಮನೆಯಲ್ಲಿ ಬಾಡಿಗೆ ಕಟ್ಟಿದಂಗೆ ಬ್ಯಾಂಕಿಗೆ EMI ಕಟ್ಟಿ ಇರ್ತೀವಿ. ನಾನು ಸಾಲ ತೀರಿಸಿದ ಮೇಲೆ ಆ ಮನೆ ನೆಕ್ಸ್ಟ್ ಜನ್ರೇಷನ್ನಿಗೆ ಫ್ರೀ ಆಗುತ್ತೆ, ಅವ್ರಿಗೆ ಸ್ವಂತ ಆಗುತ್ತೆ. ಆದರೆ ಇದೇ 30 ವರ್ಷದಲ್ಲಿ ನೀವು ಕಟ್ಟಿರೋ ಸಾಲ ನಿಮಗೆ ಹಿಂತಿರುಗಿ ಬರುತ್ತೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ನಂಬಂಗೆ ನಾನು ಹೇಳ್ತೀನಿ. ಈಗ ಫಸ್ಟು ತಿಂಗಳಿಗೆ 22,013 ರೂಪಾಯಿ ಕಟ್ತೀವಿ. ಸೊ 30 ವರ್ಷಕ್ಕೆ ಎಷ್ಟು ಕಟ್ತೀವಿ? ಬರೀ ಬಡ್ಡಿನೇ 49,24,000 ಕಟ್ತಾ ಇದ್ದೀವಿ. ನೋಡಿ ಇಲ್ಲಿ ಬಡ್ಡಿ 49,24,625. ಅಸಲಿರೋದೇ 30 ಲಕ್ಷ. ಬಡ್ಡಿ ನಾವು 49,24,657. ಈ 22,000ದಲ್ಲಿ ಬರೀ ಬಡ್ಡಿ ಇಷ್ಟು ಕಟ್ತೀವಿ 30 ವರ್ಷಕ್ಕೆ. ಟೋಟಲ್ ಅಸಲು ಬಡ್ಡಿ ಸೇರಿ ನಾವು ತಗೊಂಡಿರೋ 30 ಲಕ್ಷಕ್ಕೆ ಸಾಲಕ್ಕೆ 79,24,000 ಕಟ್ತಾ ಇದ್ದೀವಿ. ಯಾರಾದರೂ ಈ ಥರ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಮುಂಚೆ? ಭಾಳ ಜನ ಮಾಡಿರ್ತೀರಿ, ಕೆಲವರು ಮಾಡಿರಲ್ಲ. EMI ಕಟ್ಕೊಂತ ಹೋಗ್ಬಿಡೋಣ, 30 ವರ್ಷ ಆದಮೇಲೆ ನಮಗೆ ಮನೆ ಲೋನ್ ಮುಕ್ತ ಆಗುತ್ತೆ, ಒಳ್ಳೆ ಮನೆ ಕಟ್ಕೊಂಡಿದ್ದೀವಿ, ಇನ್ಫ್ಲೇಷನಿಗೆ ನಮ್ಮ ಇನ್ಕಮಿಗೆ ತಕ್ಕಂಗೆ, ನಮಗೆ ತಕ್ಕಂಗೆ ಅಂತ ನೀವು ಅನ್ಕೊಂತೀರಿ. ಆದರೆ ಇದೇ 49 ಲಕ್ಷನ ನೀವು ವಾಪಸ್ ರಿಕವರಿ ಮಾಡ್ಬೋದು. ಗೊತ್ತಾ? ನೀವು ಹೌಸಿಂಗ್ ಲೋನು ಕಟ್ತೀರಿ, ಆದರೂ ಈ 30 ವರ್ಷ ನೀವು ಕಟ್ಟೋದಂತೂ ತಪ್ಪಲ್ಲ. 1 ತಿಂಗಳು ನೀವು ಲ್ಯಾಪ್ಸ್ ಮಾಡಿದ್ರು ಪೆನಾಲ್ಟಿ ಸಮೇತ ದಂಡ ಕಟ್ತೀರಿ. ಅದೇ ರೀತಿ ಇನ್ನು 30 ವರ್ಷ ಈ 22,000ದ ಜೊತೆಗೆ ಈ 22,000ಕ್ಕೆ 15%. ಕ್ಯಾಲ್ಕುಲೇಟ್ರಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇರ್ಬೋದು. ಪಕ್ಕದಲ್ಲಿ ಇನ್ನೊಂದು 2-3 ದಿವಸದಲ್ಲಿ ಮನೆ ಗೃಹ ಪ್ರವೇಶ ಇದೆ, ಅಲ್ಲಿ ಕೆಲಸ ನಡೀತಾ ಇರೋದ್ರಿಂದ ವರ್ಕ್ ಸೌಂಡ್ ಬರ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 22,000 ರೌಂಡ್ ಫಿಗರ್ ತಗೊಂಡಿದ್ದೀನಿ, 13 ರೂಪಾಯಿ ಬಿಟ್ಟಿದ್ದೀನಿ. 22,000ಕ್ಕೆ 15% ಅಂದರೆ 3,300 ರೂಪಾಯಿ ಬರುತ್ತೆ. ಸೊ ಈ 3,300 ರೂಪಾಯಿ ಏನಪ್ಪ ಅಂತೀರಾ? ಈ 3,300 ರೂಪಾಯಿನ ನಾನು ನಿಮಗೆ ಹೇಳಿದ್ನಲ್ಲ SIP, ನಾನು ಆಗಲೇ ನಿಮಗೆ ತೋರಿಸಿದ ಕ್ಯಾಲ್ಕುಲೇಟರ್ ಬಂದು HDFC ಬ್ಯಾಂಕ್ ಅವ್ರದ್ದೇ. HDFC ಅವರು ಹೌಸಿಂಗ್ ಲೋನ್ ಕ್ಯಾಲ್ಕುಲೇಟ್ರಲ್ಲೇ ನಿಮಗೆ ತೋರಿಸಿರೋದು 30 ಲಕ್ಷಕ್ಕೆ ನಾವು 8%, 7.5 ಇರ್ಬೋದು, 8.5 ಆವ್ರೇಜ್ 8% ನಾನು ತಗೊಂಡಿದ್ದೀನಿ. 8% 30 ವರ್ಷಕ್ಕೆ ತಗೊಂಡ್ರೆ 22,000 EMI ಬರುತ್ತೆ ಅಂತ HDFC ಬ್ಯಾಂಕಿನ ಕ್ಯಾಲ್ಕುಲೇಟ್ರೇ ತೋರಿಸ್ತಾ ಇದೆ. ಈಗ ಅದೇ HDFC ಸ್ಕೈ ಅವ್ರದ್ದು SIP ಕ್ಯಾಲ್ಕುಲೇಟ್ರಲ್ಲಿ ತೋರಿಸ್ತಾ ಇದ್ದೀನಿ.
ನಾನು ನಿಮಗೆ ತೋರಿಸಿದೆ 22,015% ಅಂದರೆ 3,300 ರೂಪಾಯಿ. ಸೊ 22,000 EMI ಜೊತೆಗೆ ನೀವು 3,300 ರೂಪಾಯಿ SIP ಪ್ರತಿ ತಿಂಗಳು ಮಾಡ್ತಾ ಇದ್ರೆ ನೋಡಿ ಇಲ್ಲಿ ನಾವು ಆವ್ರೇಜ್ ರಿಟರ್ನ್ ನಿಫ್ಟಿ SIP ಮಾಡ್ತಾ ಇದ್ರೆ, ನಾವು ಬರೀ ಇಂಡಿಯನ್ ನಿಫ್ಟಿ ಮೇಲೆ SIP ಮಾಡ್ತಾ ಇದ್ರೆ ಆವ್ರೇಜ್ ನಮಗೆ 12% ರಿಟರ್ನ್ ಕೊಟ್ಟರು ಆಫ್ಟರ್ ಡಿಡಕ್ಟಿಂಗ್ ಟ್ಯಾಕ್ಸ್ ಎಲ್ಲ. ಟೈಮ್ ಪೀರಿಯಡ್ ಇಲ್ಲಿ 10 ವರ್ಷ ತೋರಿಸಿದೆ, ಅದನ್ನು 30 ಮಾಡೋಣ. ಯಾಕಂದ್ರೆ ನಾವು 30 ವರ್ಷ ಹೌಸಿಂಗ್ ಲೋನ್ ಕಟ್ತಾ ಇದ್ದೀವಿ. ಸೊ ನಾವು 30 ವರ್ಷನೂ SIP ಮಾಡ್ತೀವಿ. ಈ 12% ಹೇಗೆ ಬಂತು ನೀವು ಕೇಳ್ಬೋದು. ಸೊ ಇದಕ್ಕೂ ನಿಮಗೆ ಪ್ರೂಫ್ ತೋರಿಸ್ಬಿಡ್ತೀನಿ. ಸೊ ನಿಫ್ಟಿ ವರ್ಷಾನುವರ್ಷ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ಇಲ್ಲಿ ನಾನು ಗೂಗಲ್ನ ಪ್ರಶ್ನೆ ಮಾಡಿದ್ದೆ. ಓವರ್ ಪಾಸ್ಟ್ 20 years ನಿಫ್ಟಿ 50 ಆಸ್ ಗಿವನ್ 15.23 CAGR ರಿಟರ್ನ್ 15.23 ಕೊಟ್ಟಿದೆ ಆವ್ರೇಜ್ ಆಗಿ. ನಾವು ಇದರೊಳಗೆ ನೀವು ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ನಿಮ್ಮ ಕ್ಯಾಪಿಟಲ್ ಗೇನ್ ಟ್ಯಾಕ್ಸು ಎಲ್ಲ ತೆಗೆದ್ರು ನಾನು ಲೆಕ್ಕ ಮಾಡಿರೋದು ಕೇವಲ 12%. ಸೊ ನಿಮ್ಮ EMIನ 15% ನೀವು SIP ಮಾಡ್ತಾ ಹೋದರೆ ನಿಫ್ಟಿಯಲ್ಲಿ 30 ವರ್ಷಕ್ಕೆ ಹೌಸಿಂಗ್ ಲೋನು, 30 ವರ್ಷಕ್ಕೆ ನಿಮ್ಮ SIP ಇನ್ವೆಸ್ಟ್ಮೆಂಟ್. ಸೊ ನೀವು 22,000 ಕಟ್ಟೋ ಜಾಗದಲ್ಲಿ 25,300 ರೂಪಾಯಿ ನಿಮ್ಮ ಮಂತ್ಲಿ EMI ಅಂತ ತಿಳ್ಕೊಂಡ್ರೆ ನಿಮಗೆ 30 ವರ್ಷ ಆದಮೇಲೆ ಅಲ್ಲಿ ನೀವು ಕಟ್ತಾ ಇರೋದು 40 ಚಿಲ್ಲರೆ ನೀವು ಅಲ್ಲಿ ಕಟ್ತಾ ಇರೋದು ಲೋನಲ್ಲಿ ನೀವು ಕಟ್ತಾ ಇರೋದು 49 ಚಿಲ್ಲರೆ. ನೀವು ನಿಮ್ಮ ಕೈಯಿಂದ ಇಂಟ್ರೆಸ್ಟ್ ಕಟ್ತಾ ಇದ್ದೀರಿ. ಟೋಟಲ್ 79,24,000. ನೀವು ಇಲ್ಲಿ 22,000 ಬ್ಯಾಂಕಿಗೆ ಕೊಡ್ತಾ ಇದ್ದೀರಿ. ಅದೇ 3,300 ರೂಪಾಯಿ ನೀವೇನಾದ್ರು ನಿಮ್ಮ ಸ್ವಂತಕ್ಕೆ SIP ಮಾಡ್ತಾ ಹೋದರೆ ನಿಮಗೆ ಬರೋ ರಿಟರ್ನು 1,04,60,717 ರೂಪಾಯಿ. ಅಂದರೆ ನೀವು ಕಟ್ಟಿರೋದು 11,88,000. 3,300 ಹಂಗೆ 30 ವರ್ಷ ಕಟ್ಟಿದರೆ ಪ್ರತಿ ತಿಂಗಳು ಮಿಸ್ ಆಗ್ದಂಗೆ ಕಟ್ಟಬೇಕು. ಒಂದು ತಿಂಗಳು ಮಿಸ್ ಆದರೂ ಈ ಕ್ಯಾಲ್ಕುಲೇಷನ್ ಫುಲ್ ತಪ್ಪಾಗುತ್ತೆ. ಸೊ ಹಾಗಾಗಿ 30 ವರ್ಷ 3,300 ರೂಪಾಯಿ ನೀವು ನಿಮ್ಮ EMI ಜೊತೆ ಕಟ್ತಾ ಇದ್ದರೆ ನೀವು ಕಟ್ಟ ಮೊತ್ತ 11,88,000. ಈ 11,88,000ಕ್ಕೆ ನಿಮಗೆ 12% ರಿಟರ್ನ್ ಲೆಕ್ಕ ಹಿಡಿದ್ರು 1,04,60,717. ಅಂದರೆ ನಿಮ್ಮ ಕಟ್ಟಿರೋದು ನೀವು ತಗೊಂತ ಇರೋದು ಸೇರಿ 1,16,48,710. ಆಲ್ಮೋಸ್ಟ್ ನಿಮ್ಮ ಮನೆಯೇ ಫ್ರೀ ಆಗೋಗುತ್ತೆ ರೀ. ನೀವು ಹಾಕಿರೋ ಅಸ್ಲು ಸಹ ಇದರಲ್ಲಿ ಬಂದೋಗುತ್ತೆ. ಆದರೆ ಅವತ್ತಿನ ಇನ್ಫ್ಲೇಷನ್ ರೇಟಿಗೆ ಮ್ಯಾಚ್ ಆಗದೆ ಇದ್ದರೂ ನೀವು ಕಟ್ಟಿರೋ ದುಡ್ಡು ನಿಮಗೆ ಸಂಪೂರ್ಣವಾಗಿ ರಿಟರ್ನ್ ಬರುತ್ತೆ. ಈ ಇನ್ವೆಸ್ಟ್ಮೆಂಟ್ನ ನೀವು ಮತ್ತೆ ಅದಕ್ಕಾರೋ ಬಳಸ್ಕೋಬೋದು, ಇಲ್ಲ ನಿಮ್ಮ ರಿಟೈರ್ಮೆಂಟ್ ಇದನ್ನು SWP ಕನ್ವರ್ಟ್ ಮಾಡಿ ನಿಮ್ಮ ರಿಟೈರ್ಮೆಂಟ್ ಫಂಡಾಗಿ ಬಳಸ್ಕೋಬೋದು. ಸೊ ಈ 3,300 ನಿಮಗೆ ನಿಮ್ಮ ಮನೆನ ಫ್ರೀ ಮಾಡಿಕೊಡ್ಬೋದು. ಈ 15% ಆಫ್ ಯುವರ್ ಹೌಸಿಂಗ್ ಲೋನ್ ಕ್ಯಾನ್ ಮೇಕ್ ಯುವರ್ ಹೋಮ್ ಎ ಫ್ರೀ ಹೋಮ್. ಸೊ ನೋಡಿ ಇಲ್ಲಿ ಇದನ್ನು 12 ಇರೋದನ್ನ 8 ಮಾಡಿದ್ರು ನಿಮಗೆ, ಇದನ್ನ ಅಲ್ಲಿ 8 ಇದೆ, ಇಲ್ಲೂ 8 ಲೆಕ್ಕ ಹಾಕೋಣ. ವರ್ಸ್ಟ್ 49,50,970 ನೀವು ಕಟ್ಟಿರೋ ಬಡ್ಡಿನೂ ವಾಪಸ್ ಬರುತ್ತೆ. ನೀವು ವರ್ಸ್ಟ್ 8 ಹಿಡಿದ್ರೆ CAGR 15% ಇದೆ. ಇವಾಗ ಇಂಡಿಯನ್ ಎಕಾನಮಿ ಇನ್ನೂ ಗ್ರೋ ಆಗ್ತಾ ಇದೆ. 15%ಗಿಂತ ಜಾಸ್ತಿ ಬರುವ ಸಾಧ್ಯತೆ ಇದೆ ಇನ್ನು ಮುಂದೆ. ಸೊ ಅಂಥ ಸಿಚುವೇಷನ್ನಲ್ಲೂ ನಾನು ವರ್ಸ್ಟ್ 8% ನೀವು ಕಟ್ತಾ ಇರೋ ಲೋನು, ನೀವು ತಗೊಂತಾ ಇರೋ SIP ಎರಡೂ ಈಕ್ವಲ್ ಇದ್ದರೂ ನಿಮ್ಮ ಬಡ್ಡಿಯ ದುಡ್ಡು ನಿಮಗೆ ರಿಟರ್ನ್ ಆಗುತ್ತೆ. ಸೊ ಮನೇನ ನೀವು ಸಂಪೂರ್ಣವಾಗಿ ಫ್ರೀ ಮಾಡ್ಕೋಬೋದು. ಒಂದು ಸರ್ಕಾರ ನಿಮಗೆ ಫ್ರೀ ಕರೆಂಟ್ ಕೊಡ್ತೀವಿ, ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳ್ತು. ಇನ್ನೊಂದು ಸರ್ಕಾರ ಮನೆ ಮೇಲೆ ಸೋಲಾರ್ ಚಾವಣಿ ಹಾಕೊಳ್ಳಿ, ನಿಮಗೆ ಅದಕ್ಕೆ ಸಬ್ಸಿಡಿ ಕೊಡ್ತೀವಿ, ನಿಮ್ಮ ಕರೆಂಟನ್ನು ನೀವೇ ಉತ್ಪಾದಿಸಿಕೊಳ್ಳಿ, ನಿಮ್ಮ ಕರೆಂಟ್ ಬಿಲ್ನ ಫ್ರೀ ಮಾಡಿಕೊಡ್ತೀವಿ. ಎರಡೂ ಆಲೋಚನೆ ಬೇರೆ, ಎರಡು ಥಿಂಕಿಂಗ್ ಬೇರೆ, ಎರಡೂ ಸರ್ಕಾರನೇ, ಆಲೋಚನೆ ಮಾತ್ರ ಬೇರೆ ಬೇರೆ. ಆದರೆ ಅವರ ಆಲೋಚನೆಯಲ್ಲಿ ಒಬ್ಬರಿಗೆ ನೀವು ಸರ್ಟನ್ ಟೈಮ್ ಆದಮೇಲೆ ನಿಮಗೆ ಅದು ಇನ್ಕಮ್ ಆಗುತ್ತೆ, ಇನ್ನೊಬ್ಬರಿಗೆ ನಿಮಗೆ ಫ್ರೀ ಕೊಟ್ಟರೆ ಅವ್ರಿಗೆ ಇನ್ಕಮ್ ಆಗುತ್ತೆ ಹೊರತು ನಿಮಗೆ ಇನ್ಕಮ್ ಆಗಲ್ಲ. ಮನೆ ಮೇಲೆ ಸೋಲಾರ್ ಚಾವಣಿ ಹಾಕೋದ್ರಿಂದ ನೀವು ಹಾಕಿರೋ ಬಂಡವಾಳ ಬಂದ ಮೇಲೆ ನಿಮಗೆ ಅದು 25 ವರ್ಷ ತನಕ ದುಡಿತಾನೇ ಇರುತ್ತೆ. ಆದರೆ ಸರ್ಕಾರ ಇರೋ ತನಕ ಮಾತ್ರ ನಿಮಗೆ ಫ್ರೀ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿರೋರು ಫ್ರೀ ಕೊಡೋಕ್ಕೆ ಸಾಧ್ಯ. ಹೊಸ ಸರ್ಕಾರ ಬಂದಮೇಲೆ ಆ ಫ್ರೀ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ನೀವು ಆ ಫ್ರೀ ನಂಬ್ಕೊಂಡು ಜೀವನ ಮಾಡ್ತಾಯಿದ್ರೆ ನಿಮ್ಮ ಜೀವನ ಮುಂದೆ ಪ್ಲ್ಯಾನಡ್ ಆಗಿರಲ್ಲ. ಹಾಗೆ ನೀವು ಕಟ್ತಿರೋ ಮನೆನೂ ಫ್ರೀ ಹೇಗೆ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ.
ನೀವು ಕಟ್ತಿರೋ EMIಯಲ್ಲಿ 15% ನೀವು SIP ಮಾಡಿದರೆ ನಿಮ್ಮ ಮನೆ ಸಂಪೂರ್ಣವಾಗಿ ಫ್ರೀ ಯಾವ ಸರ್ಕಾರದ ಸಹಾಯ ಇಲ್ಲದಲ್ಲೇ ಫ್ರೀಯಾಗಿರ್ಬೋದು. ನಾವು ಸ್ವಾವಲಂಬಿಗಳಾಗೋಣ. ಹಿಂದಿನ ಕಾಲದಿಂದ ನಾವು ಬರೀ ಬೇರೆಯವ್ರು ಹೇಳಿದ್ದನ್ನು ಕೇಳ್ತಾ ಇದ್ದೀವಿ. ನಮಗೆ ನಾವೇ ತಿಳ್ಕೊಳ್ಳೋಣ, ನಮಗೆ ನಾವೇ ಅರ್ಥ ಮಾಡ್ಕೊಳ್ಳೋಣ. ಈ ಎಲ್ಲ ಫೆಸಿಲಿಟಿಗಳಿದೆ. ಆಲೋಚನೆಯನ್ನು ಡಿಫ್ರೆಂಟಾಗಿ ಯೋಚನೆ ಮಾಡಿ. ಎಲ್ಲ ಫ್ರೀನೂ ಬೇರೆಯವರೇ ಕೊಡಬೇಕು ಅಂತಿಲ್ಲ. ನೀವು ನಿಮ್ಮ ದುಡಿಮೆಯಲ್ಲಿ ನಿಮಗೆ ಬೇಕಾದ ವಸ್ತುನ ಫ್ರೀ ಮಾಡ್ಕೋಬೋದು. ಫ್ರೀ ಮಾಡ್ಕೊಳೋ ವ್ಯವಸ್ಥೆಯೇ ನಮ್ಮಲ್ಲಿ ಮಾರ್ಕೆಟಲ್ಲಿದೆ. ಆದರೆ ಅದಕ್ಕೆ ಸರಿಯಾದ ದಾರಿ, ಸರಿಯಾದ ಆಲೋಚನೆ ಬೇಕು. ನೆಕ್ಸ್ಟ್, ಯಾರೇ ಹೌಸಿಂಗ್ ಲೋನ್ ತಗೊಳಕ್ಕೂ ಮುಂಚೆ ನಿಮ್ಮ ಹೌಸಿಂಗ್ ಲೋನ್ನ 15% SIP ಮಾಡೋದನ್ನ ಮರಿಬೇಡಿ. SIP ಮಾಡಿ ನಿಫ್ಟಿ ಮೇಲೆ ನೀವು ಆ್ಯಾವ್ರೇಜ್ ಆಗಿ 12% ಆಫ್ಟರ್ ಡಿಡಕ್ಟಿಂಗ್ ಯುವರ್ ಟ್ಯಾಕ್ಸು, ಅದು ಇದು ಆಳ ಮೂಳ ಎಲ್ಲ ಡಿಡಕ್ಟ್ ಮಾಡಿದ್ರು ನಿಮ್ಮ ಮನೆ ಕಂಪ್ಲೀಟಾಗಿ ಫ್ರೀ ಆಗುತ್ತೆ ರೀ. ಈ ಫ್ರೀ ಆಗೋ ಮನೆಯ ಎಪಿಸೋಡ್ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೂ ಇನ್ನೂ ಯಾವುದಾದ್ರೂ ಮಾಹಿತಿ ಬೇಕಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಿಕ್ಕದಾಗ ಒಂದು ಲೈಕು, ಸ್ವೀಟಾಗಿ ಒಂದು ಕಮೆಂಟು, ನಿಮ್ಮ ಹಾರ್ಟಲ್ಲಿರೋಕ್ಕೆ ಸಬ್ಸ್ಕ್ರೈಬ್ ಕೊಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಏನು ಮಾಡಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್. ಧನ್ಯವಾದಗಳು.